ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಲಿಂಗನಮಕ್ಕಿ ಜಲಾಶಯದಿಂದ 6,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಾ ಇದೆ ನದಿಗೆ. ಇದರ ಪರಿಣಾಮವಾಗಿ ವಿಶ್ವಪ್ರಸಿದ್ಧ ಜೋಗ ಜಲಪಾತ ಮೈದುಂಬಿಕೊಂಡು ಹರಿತಾ ಇತ್ತು. ಈ ಕುರಿತು ನಮ್ಮ ಪ್ರತಿನಿಧಿ ನವೀನ್ ಸಾಗರ್ ನಡೆಸಿರುವಂತಹ ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಲಿಂಗನಮಕ್ಕಿ ಅಣೆಕಟ್ಟಿನಿಂದ 6,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ಹೀಗಾಗಿ ಜೋಗ ಜಲಪಾತ ತನ್ನ ಸೌಂದರ್ಯವನ್ನು ಇಮ್ಮಡಿಗೊಳಿಸಿಕೊಂಡಿದೆ. ನಾವಿವತ್ತು ಜೋಗ ಜಲಪಾತ ಭಾಗದಲ್ಲಿದ್ದೀವಿ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಭಾಗದ ಗೇರುಸೊಪ್ಪ ಭಾಗದಲ್ಲಿರುವಂತಹ ಪ್ರದೇಶದಲ್ಲಿ ನಾವಿದ್ದೇವೆ. ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಸೌಂದರ್ಯ ಈ ಭಾಗದಲ್ಲಿ ಇಮ್ಮಡಿಗೊಂಡಿದೆ ಅಂಥೇಳಿ. ಮಳೆಗಾಲ ಪ್ರಾರಂಭವಾದರೆ ಜೋಗ ತನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುತ್ತೆ. ಅದರಲ್ಲಿಯೂ ಶರಾವತಿ ನೀರು ಈ ಭಾಗದಲ್ಲಿ ಹರಿಯೋದ್ರಿಂದ ಈ ಭಾಗದಲ್ಲಿ ಇನ್ನಷ್ಟು ಸೌಂದರ್ಯ ಇಮ್ಮಡಿಯಾಗಿರುವಂಥದ್ದು. ಇವತ್ತು ಭಾರತದಲ್ಲಿ ಎರಡನೇ ಅತಿ ದೊಡ್ಡ ಜಲಪಾತ ಅಂತಂದರೆ ಜೋಗ ಜಲಪಾತ. ಅಂಥದ್ರಲ್ಲಿ 6,000 ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿರೋದ್ರಿಂದ ಇವತ್ತು ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಇಲ್ಲಿ ಮೂಲಕ ಗೇರುಸೊಪ್ಪ ಭಾಗಕ್ಕೆ ನೀರು ಹರಿದು ಹೋಗ್ತದೆ. ಆ ಭಾಗದಲ್ಲಿ ಅಣೆಕಟ್ಟು ಕೂಡ ಇರುವಂಥದ್ದು. ಅಲ್ಲಿಗೆ ನೀರನ್ನು ಹರಿಸಲಾಗುತ್ತೆ. ಅಲ್ಲಿ ಸುಮಾರು 15ರಿಂದ 20,000 ಕ್ಯೂಸೆಕ್ ನೀರನ್ನು ಇವತ್ತು ಹೊರಗಡೆ ಬಿಡ್ತಾರೆ. ಯಾಕೆಂತಂದರೆ ಅಲ್ಲಿಯೂ ಕೂಡ ಜಲ ವಿದ್ಯುತ್ತನ್ನು ಉತ್ಪಾದನೆ ಮಾಡುವ ಘಟಕ ಕೂಡ ಅಲ್ಲಿ ಇರುವಂಥದ್ದು. 4 ಥರ್ಮಲ್ ಪ್ಲಾಂಟ್ಗಳಿರುವಂಥದ್ದು. ಹೀಗಾಗಿ ಈ ಭಾಗದಿಂದ ಹೋಗುವಂಥ ನೀರು ಗೇರುಸೊಪ್ಪದಲ್ಲಿ ವಿದ್ಯುತ್ ಉತ್ಪಾದನಾ ಘಟಕದಲ್ಲಿ ವಿದ್ಯುತ್ ಉತ್ಪಾದನೆಗೆ ಸಹಕಾರಿಯಾಗ್ತದೆ. ಅಂಥದ್ರಲ್ಲಿ ಇವತ್ತು ನೀವು ನೋಡ್ಬೋದು ರಾಜಾ ರಾಣಿ ರೂರಲ್ ರಾಕೆಟ್ 4 ಜಲಪಾತಗಳು ಇವತ್ತು ಧುಮ್ಮಿಕ್ಕಿ ಹರಿತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಭಾಗದ ದೊಡ್ಡ ಕಲ್ಲು ಬಂಡೆಯ ಮೇಲೆ ಈ ಭಾಗದಲ್ಲಿ ಹರಿಯುವಂಥದ್ದು. ನಿಜವಾಗಲೂ ಎಷ್ಟು ಸೌಂದರ್ಯ ಎಷ್ಟು ಚೆನ್ನಾಗಿದೆ ಅಂತದೆ. ಪಶ್ಚಿಮ ಘಟ್ಟದಲ್ಲಿರುವಂತಹ ಭಾರತದ ಅತಿ ದೊಡ್ಡ ಜಲಪಾತ ಇವತ್ತು ಸೌಂದರ್ಯವನ್ನು ಇನ್ನಷ್ಟು ಇಮ್ಮಡಿ ಮಾಡಿಕೊಂಡಿದೆ. 292 ಭಾಗ ಎತ್ತರದಿಂದ ಹರಿಯುವಂತಹ ಈ ಜಲಪಾತ ಇವತ್ತು ಪ್ರವಾಸಿಗರನ್ನು ಈ ಭಾಗದಲ್ಲಿ ಸೆಳೀತಾ ಇರುವಂಥದ್ದು. ನೀವು ನೋಡ್ಬೋದು ಜನ ಈಗ ಬರ್ತಾ ಇದ್ದಾರೆ. ಮಳೆಯ ಅಬ್ಬರ ಇದೆ. ಒಂದು ರೀತಿಯಲ್ಲಿ ಈ ಭಾಗದಲ್ಲಿ ಇಬ್ಬನಿ ರೀತಿಯಲ್ಲಿ ದೃಶ್ಯ ಸೃಷ್ಟಿಯಾದರೆ ಮಳೆಯ ಸಿಂಚನ ಈ ಭಾಗದಲ್ಲಿ ಮತ್ತೆ ಮುಂಗಾರು ಮಳೆಯ ಸಿನಿಮಾವನ್ನು ಮತ್ತೆ ನೆನಪಿಸುವಂತೆ ಮಾಡ್ತಾ ಇದೆ. ನೀವು ನೋಡ್ಬೋದು ಆ ಭಾಗದಲ್ಲಿ ಪ್ರವಾಸಿಗರು ಅತಿ ಹೆಚ್ಚು ಜನ ಬರ್ತಾ ಇದ್ದಾರೆ. ಜೊತೆಗೆ ಈ ಭಾಗದಲ್ಲಿ ಧುಮ್ಮಿಕ್ಕಿತ್ತ ನೀರು ಇವತ್ತು ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಯಾಕಂತಂದರೆ 6,000 ಕ್ಯೂಸೆಕ್ ನೀರನ್ನು ಈ ಭಾಗದಲ್ಲಿ ಹರಿಬಿಟ್ಟಾಗ ಜೋಗ ಜಲಪಾತದಲ್ಲಿ ಹರಿದು ನಂತರದಲ್ಲಿ ಗೇರುಸೊಪ್ಪ ಭಾಗಕ್ಕೆ ಹೋಗ್ತದೆ. ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ನಿಸಾರ್ ಅಹಮದ್ ಅವರು ಹೇಳಿರುವಂಥದ್ದು, ಜೊತೆಗೆ ರಾಜ್ಕುಮಾರ್ ಅವರು ಒಂದು ಹೇಳ್ತಾರೆ, ಜೀವನದಲ್ಲಿ ಒಮ್ಮೆ ಆದರೂ ಜೋಗದ ಗುಂಡಿಯನ್ನು ನೋಡಬೇಕು ಅಂತೇಳಿ. ಖಂಡಿತವಾಗ್ಲೂ ಇದರ ಸೌಂದರ್ಯ ನೋಡಲಿಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಲದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಶರಾವತಿಯ ನೀರು ಒಂದು ರೀತಿಯ ಅಪಾಯ ತಂದರು. ಶಿವಮೊಗ್ಗ ಜಿಲ್ಲೆಯ ಭಾಗದಲ್ಲಿ ಅದರಲ್ಲೂ ಗೇರುಸೊಪ್ಪ ಭಾಗದಲ್ಲಿ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುವ ಮೂಲಕ ಪ್ರಕೃತಿಯ ಸೌಂದರ್ಯ ಇವತ್ತು ಇಮ್ಮಡಿಯಾಗಿದೆ. ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.